ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಪ್ಸಮ್ ಸಾಲ್ಟ್ ಅದು ಯಾವ ರೀತಿ ನಮ್ಮ ಗಾರ್ಡನಲ್ಲಿ ಹೆಲ್ಪ್ ಆಗುತ್ತೆ ಮತ್ತು ಅದನ್ನು ಯಾವ ಗಿಡಗಳಿಗೆ ಹಾಕಿದರೆ ಮಾತ್ರ ಒಳ್ಳೆಯದು, ಯಾವ ಗಿಡಕ್ಕೆ ಹಾಕಬಾರ್ದು ಮತ್ತು ಅದರಲ್ಲಿ ಏನೇನಿರುತ್ತೆ ಅನ್ನೋದನ್ನು ಎಲ್ಲವನ್ನು ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದರೆ ಒಂದಷ್ಟು ನಾವು ಅದರ ಬಗ್ಗೆ ತಿಳ್ಕೊಂಡ್ಮೇಲೆ ಮಾತ್ರ ಗಿಡಗಳಿಗೆ ಹಾಕಿದರೆ ಮಾತ್ರ ಅದರ ಪರಿಣಾಮ ಕೊಡುತ್ತೆ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ಎಪ್ಸಮ್ ಸಾಲ್ಟ್ ಅಂದ ತಕ್ಷಣ ನಮಗೆ ಅಡುಗೆಗೆ ಬಳಸುವಂಥ ಸಾಲ್ಟ್ ಅಂತ ಕೆಲವರಿಗೆ ಕನ್ಫ್ಯೂಸ್ ಆಗ್ಬೋದು. ಇದು ಅಡುಗೆಗೆ ಬಳಸುವಂಥ ಸಾಲ್ಟ್ ಅಲ್ಲ, ಉಪ್ಪಲ್ಲ. ಇದು ಮೆಗ್ನೀಷಿಯಂ ಸಲ್ಫೇಟ್ ಅಂತ ಇದರ ಹೆಸರು. ನಾವು ಬಳಸುವಂಥ ಉಪ್ಪಲ್ಲಿ ಸೋಡಿಯಂ ಕ್ಲೋರೈಡ್ ಇರುತ್ತೆ. ಹಾಗಾಗಿ ನಾವು ಅದನ್ನು ಗಿಡಗಳಿಗೆ ಹಾಕೋ ಹಾಗಿಲ್ಲ, ಯಾಕಂದರೆ ಅದು ಗಿಡ ಸುಟ್ಟು ಹೋಗಿಬಿಡುತ್ತೆ ನಾವು ಅದನ್ನು ಹಾಕಿದರೆ. ಇದು ಎಪ್ಸಮ್ ಸಾಲ್ಟು ನಿಮಗೆ ಆನ್ಲೈನಲ್ಲಿ ಬೇಕಾದರೆ ಸಿಗುತ್ತೆ. ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ ಮತ್ತು ನಿಮ್ಮ ಯಾವುದಾದ್ರೂ ಹತ್ತಿರದ ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ. ಇದು ಮೆಡಿಕಲ್ ಅವರು ಇದನ್ನು ಉಪಯೋಗಿಸ್ತಾರೆ, ಹಾಗಾಗಿ ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ ಮತ್ತು ಹತ್ತಿರದ ಯಾವುದಾದ್ರೂ ಗೊಬ್ಬರಗಳ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಆನ್ಲೈನಲ್ಲಿ ಬೇಕಾದರೆ ತರಿಸ್ಕೊಳ್ಳಿ. ನಾನು ಒಂದಷ್ಟು ಪ್ರಾಡಕ್ಟ್ ಲಿಂಕ್ಗಳನ್ನು ಹಾಕಿರ್ತೀನಿ, ಅದರಿಂದ ಹೋದರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಇದನ್ನು ನಾವು 1 kg ಪ್ಯಾಕೆಟನ್ನು ತಂದುಕೊಂಡ್ರೆ 1 ವರ್ಷ ಬರುತ್ತೆ. ಯಾಕಂದರೆ ಇದು ತುಂಬ ಏನು ಯೂಸ್ ಆಗಲ್ಲ ಗಾರ್ಡನಿಂಗಲ್ಲಿ. ಯಾವ್ಯಾವ ಟೈಮಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ, ಲಾಸ್ಟಲ್ಲಿ ನೋಡ್ತಾ ಹೋಗಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ರೀತಿ ಏರ್ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ವರ್ಷ ಇಡೀ ನಾವು ಅದನ್ನು ಬಳಸ್ಬೋದು. ನೋಡಿ, ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡ ಎಲ್ಲವಕ್ಕೂ ನಾವು ಇದನ್ನು ಹಾಕ್ಬೋದು. ಆದರೆ ಅದು ಎಲ್ಲ ಟೈಮಲ್ಲೂ ನಾವು ಇದಕ್ಕೆ ಹಾಕೋದ್ರಿಂದ ಅದರಲ್ಲಿ ಮೆಗ್ನೀಷಿಯಂ ಹೆಚ್ಚಾಗಿಬಿಡತ್ತೆ. ನಮ್ಮ ಗಿಡಗಳಿಗೆ ಮೆಗ್ನೀಷಿಯಂ ಯಾಕೆ ಬೇಕು ಅಂದರೆ, ಮೆಗ್ನೀಷಿಯಂ ಆಹಾರವನ್ನು ತಯಾರಿಸಲಿಕ್ಕೆ, ಅಂದರೆ ಗಿಡಗಳು ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚು ಮಾಡಲಿಕ್ಕೆ ಮೆಗ್ನೀಷಿಯಂ ಅವಶ್ಯಕತೆ ಇರುತ್ತೆ. ಅದಾಗಲಿಲ್ಲ ಅಂದರೆ ನಮ್ಮ ಗಿಡಗಳು ಹಸಿರಾಗಿರಲ್ಲ. ಮತ್ತು ಮೆಗ್ನೀಷಿಯಂ ನಮ್ಮ ಮಣ್ಣಲ್ಲಿರುವ ನೈಟ್ರೋಜನ್ ಮತ್ತು ಫಾಸ್ಫರಸ್ ಎಲ್ಲವನ್ನು ಕರಗಿಸುತ್ತೆ. ಅಂದರೆ ಅದರಿಂದ ಅವು ಹೆಚ್ಚು ಉತ್ಪನ್ನ ಆಗಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಮಣ್ಣಲ್ಲಿರುವುದನ್ನು ಬಿಡುಗಡೆ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಬೇರುಗಳು ಸ್ಟ್ರಾಂಗ್ ಆಗುತ್ತೆ. ಅದರಿಂದ ಮೆಗ್ನೀಷಿಯಂ ಅದು ಕರಗಿಸುತ್ತೆ, ನೈಟ್ರೋಜನ್ ಮತ್ತು ಫಾಸ್ಫರಸನ್ನು ಕರಗಿಸಿ ನಮ್ಮ ಗಿಡಗಳು ಹೀರ್ಕೊಳ್ಳಂತೆ ಮಾಡುತ್ತೆ. ಹಾಗಾಗಿ ನಾವು ಅದನ್ನು ಆ ಟೈಮಲ್ಲಿ ಬಳಸ್ಬೋದು. ಅಂದರೆ ತುಂಬ ಗಿಡ ಎಲ್ಲ ಹಸಿರು ಆಗದೇ ಇರುವಂಥ ಟೈಮಲ್ಲಿ ಅದನ್ನು ಬಳಸೋದ್ರಿಂದ ಒಂದಷ್ಟು ಹಸಿರಾಗತ್ತೆ ಗಿಡಗಳು ಮತ್ತು ಬೇರು ಬಲಿಷ್ಠ ಆಗತ್ತೆ. ಮತ್ತು ಸಲ್ಫೇಟ್ ನಮ್ಮ ಗಿಡಗಳು ಹಸಿರಾಗಿರುವಂತೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಇದು ಒಂದು ಪರಿಪೂರ್ಣ ಗೊಬ್ಬರ ಅಲ್ಲ. ಹಾಗಾಗಿ ನಾವು ಇದನ್ನು ಗೊಬ್ಬರದ ಪ್ರಮಾಣದಲ್ಲಿ ಹಾಕೋ ಅವಶ್ಯಕತೆ ಇರಲ್ಲ. ಮತ್ತು ನಾವು ಇದನ್ನು ಹೆಚ್ಚು ಬಳಸೋದ್ರಿಂದ ಬೇರು ಅಂದರೆ ಸುಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ನಾವು ಜಾಸ್ತಿ ಆಗಿ ಬಳಸಬಾರ್ದು. ಒಂದು ಸ್ವಲ್ಪ ನಿಮಗೆ ಅದು ಸ್ಟ್ರೆಸ್ ಅಂತ ಕಂಡಾಗ ಮಾತ್ರ ನಾವು ಅದನ್ನು, ತುಂಬ ಹಳದಿಯಾಗಿದ್ದು ಮತ್ತು ಎಲೆಯೆಲ್ಲ ಮುರುಟುತ್ತಾ ಇದ್ದರೆ ಆ ಟೈಮಲ್ಲಿ 3 ಲೀಟರ್ ನೀರಿಗೆ 1 ಸ್ಪೂನ್ ಹಾಕಿ ನಾವು ಗಿಡಗಳಿಗೆ ಎಲ್ಲ ಸ್ಪ್ರೇ ಮಾಡ್ಬೋದು, ಹಾಗೆ ಮಣ್ಣಿಗೂ ಕೊಡ್ಬೋದು. ಮತ್ತು ಇದು ಫೋಟೋಸಿಂಥಸಿಸ್ ಕ್ರಿಯೆನ ಹೆಚ್ಚು ಮಾಡೋದಕ್ಕೆ, ನಮಗೆ ಹೆಚ್ಚು ಬಿಸಿಲು ಬರುವಂಥ ಗಿಡಗಳಿಗೆ ನಾವು ಇದನ್ನು ಹಾಕೋದ್ರಿಂದ ಹೆಚ್ಚು ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚಾಗತ್ತೆ. ನಾವು ಮನೆ ಒಳಗಡೆ ಇಟ್ಟಿರೋವಂಥ ಗಿಡಗಳಿಗೆ ಅಷ್ಟೊಂದು ಬಿಸಿಲು ಬೇಕಾಗಲ್ಲ ಮತ್ತು ಅಷ್ಟೊಂದು ಫಾಸ್ಟಾಗಿ ಅದು ಗ್ರೋ ಆಗಲ್ಲ. ಹಾಗಾಗಿ ಅಂಥ ಗಿಡಗಳಿಗೆ ನಾವು ಕಡಿಮೆ ಪ್ರಮಾಣದಲ್ಲಿ ಇದನ್ನು ಯೂಸ್ ಮಾಡ್ಬೋದು. 2 ತಿಂಗಳಿಗೋ 3 ತಿಂಗಳಿಗೋ ಇದನ್ನು ಯೂಸ್ ಮಾಡ್ಬೋದು. ನಾವು ಔಟ್ಡೋರಲ್ಲೆಲ್ಲ ಇಡುವಂಥ ಗಿಡಗಳಿಗೆ, ಅಂದರೆ ದಾಸವಾಳ, ಗುಲಾಬಿ, ತರಕಾರಿ ಗಿಡಗಳು, ಇವೆಲ್ಲ ನಮಗೆ ಫಾಸ್ಟಾಗಿ ಗ್ರೋ ಆಗಬೇಕಾಗಿದೆ. ಹಾಗಾಗಿ ಅದು ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚಾಗಲಿಕ್ಕೆ ನಾವು ಈ ಮೆಗ್ನೀಷಿಯಂ ಇದನ್ನು ಹಾಕೋದ್ರಿಂದ ಹೆಚ್ಚು ಗ್ರೋತ್ ಕಾಣಿಸುತ್ತೆ ನಮ್ಮ ಗಿಡಗಳಲ್ಲಿ. ಹಾಗಂತ ನಾವು ಇದನ್ನು ತುಂಬ ಬಳಸೋ ಹಾಗಿಲ್ಲ. ತಿಂಗಳಿಗೆ 1 ಸಾರಿ ನಾವು ಇದನ್ನು ಸ್ಪ್ರೇ ಮಾಡಿದರೆ ಸಾಕಾಗತ್ತೆ ಗಿಡಗಳಿಗೆ. ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚಾಗಿ ನಮ್ಮ ಗಿಡಗಳಿಗೆ ಒಂದು ರೀತಿ ಆಹಾರ ಸಿಕ್ಕಾಗತ್ತೆ ಮತ್ತು ಮಣ್ಣಲ್ಲಿರುವಂಥ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಎಲ್ಲ ಚೆನ್ನಾಗಿ ಕರಗಿ ಅದು ಗಿಡಗಳಿಗೆ ಅಬ್ಸರ್ವ್ ಮಾಡಿ ಕೊಡುತ್ತೆ. ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ಅಷ್ಟೇ. ಇದರೊಳಗಡೆ ಮೆಗ್ನೀಷಿಯಂ ಮತ್ತು ಸಲ್ಫೇಟ್ ಎರಡೇ ಇರೋದ್ರಿಂದ ನಾವು ಕೆಲವೊಂದು ಈ ಸಾಸಿವೆ ಹಿಂಡಿ ಮತ್ತು ಕೆಲವೊಂದು
ಗೊಬ್ಬರಗಳಲ್ಲಿ ಆದಷ್ಟು ಮೆಗ್ನೀಷಿಯಂ ಇರುತ್ತೆ. ನೀವು ಇದನ್ನು ಹಾಕಿದರೆ ಅಂದರೆ ನುಗ್ಗೆ ಸೊಪ್ಪು ಇದನ್ನೆಲ್ಲ ಹಾಕೋದ್ರಿಂದ ಒಂದಷ್ಟು ಮೆಗ್ನೀಷಿಯಂ ಅದರಲ್ಲೇ ಸಿಕ್ಕಿಬಿಡತ್ತೆ. ಆದರೂ ಕೂಡ ಚೆನ್ನಾಗಿ ಬಂದಿಲ್ಲ ನೋಡಿ. ಈ ದಾಸವಾಳ ಗಿಡ ಇದು ಮೆಗ್ನೀಷಿಯಂ ಕಡಿಮೆ ಆಗಿದೆ. ನೀವು ನೋಡಿರ್ಬೋದು ಆ ಎಲೆಯೇ ತುಂಬ ಹಳದಿಯಾಗಿದೆ, ಅಂದರೆ ಚಿಗುರು ಕೂಡ ಹಳದಿಯಾಗೇ ಬಂದಿದೆ. ಕೆಲವೊಂದು ಗಿಡಗಳಲ್ಲಿ ಚಿಗುರು ಹಸಿರಾಗಿರುತ್ತೆ, ಅಂಥ ಗಿಡಗಳಿಗೆ ನಾವು ಹಾಕೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಅದರಲ್ಲಿ ಆಲ್ರೆಡಿ ಇರುತ್ತೆ. ಅಂದರೆ ಎಲೆ ಹಳದಿ ಆಗೋದು ಕೆಲವೊಂದು ಸೀಸನ್ನಲ್ಲಿ, ಈ ಚಳಿಗಾಲದಲ್ಲೆಲ್ಲ ಅದು ಕಾಮನ್ ಆಗಿರುತ್ತೆ. ಯಾಕಂದರೆ ಎಲೆ ಉದುರಿಸತ್ತೆ ಗಿಡಗಳು. ಹಾಗಾಗಿ ಆ ಚಿಗುರು ಹಸಿರಾಗಿಲ್ಲದೆ ಇರೋದ್ರಿಂದ ಅದು ಮೆಗ್ನೀಷಿಯಂ ಕೊರತೆಯಿಂದ ಆಗಿರೋದು ಅಂತ ನಮಗೆ ಗೊತ್ತಾಗತ್ತೆ. ಮತ್ತು ಎಲೆಗಳು ನನ್ನಲ್ಲಿ ಇಲ್ಲಿ ಯಾವುದೂ ಇಲ್ಲ ನಮ್ಗೆ ತೋರಿಸೋಣ ಅಂದರೆ ಎಲೆ ಸುತ್ತ ಹಳದಿ ಆಗಿರುತ್ತೆ, ಮಧ್ಯ ಇದಾಗಿರುತ್ತೆ. ಅಂಥ ಗಿಡಗಳಿಗೆ ನಾವು ಇದನ್ನು ಹಾಕ್ಬೋದು. ಇಲ್ಲಿ ನೋಡಿ, ನಾನು ಈ ದಾಸವಾಳ ಗಿಡಕ್ಕೆ ಹಾಕ್ತೀನಿ. ಇಲ್ಲಿ ಇದು 12 ಇಂಚ್ ಪಾಟು, ಹಾಗಾಗಿ ಮಣ್ಣನ್ನು ಲೂಸ್ ಮಾಡಿಕೊಂಡು ನಾನಿಲ್ಲಿ 1 ಸ್ಪೂನನ್ನು ಹಾಕಿದ್ದೀನಿ ಅಷ್ಟೇ. ಇದು ಚಿಕ್ಕ ಸ್ಪೂನು, ನೀವು ದೊಡ್ಡ ಸ್ಪೂನ್ ಆದರೆ ಅರ್ಧ ಸ್ಪೂನ್ ಹಾಕ್ಬೋದು. ಮೇಲ್ಗಡೆ ಸ್ವಲ್ಪ ಮಣ್ಣನ್ನು ಬಿಡಿಸ್ಕೊಂಡು ಆಮೇಲೆ ಹಾಕಿ ಮತ್ತೆ ಅದನ್ನು ಮುಚ್ಚಿ ಕೊಟ್ಟಿದ್ದೀನಿ. ಈ ರೀತಿ ನಾವು ಗಿಡಗಳಿಗೆ ಹಾಕ್ಬೋದು. ಮತ್ತು ನಾವು ರೀಪಾಟಿಂಗ್ ಮಾಡಬೇಕಾದ್ರೆ ಮಣ್ಣಿಗೆ ಒಂದು ಪಾಟಿಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಅದು ನಾವು ರೀಪಾಟಿಂಗ್ ಮಾಡಿದ ಮೇಲೆ ಬೇರೆಲ್ಲ ಸ್ವಲ್ಪ ಲೂಸ್ ಆಗಿರುತ್ತಲ್ಲ, ಆಗ ಸ್ಟ್ರೆಸ್ ಆಗುತ್ತೆ ನಮ್ಮ ಗಿಡಗಳಿಗೆ. ಆ ಸ್ಟ್ರೆಸ್ಸನ್ನು ಈ ಎಪ್ಸಮ್ ಸಾಲ್ಟು ಕಡಿಮೆ ಮಾಡುತ್ತೆ. ಅಂದರೆ ಬೇಗ ಆ ಮಣ್ಣಲ್ಲಿರೋವಂಥ ಪೋಷಕಾಂಶಗಳನ್ನು ಹೀರ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ರೀಪಾಟಿಂಗ್ ಮಾಡಬೇಕಾದ್ರೆ ಹಾಕ್ಬೋದು. ಇಲ್ಲ ನಾವು 1 ತಿಂಗಳಿಗೋ 2 ತಿಂಗಳಿಗೋ ಒಂದು ಅರ್ಧ ಸ್ಪೂನು, ಅಂದರೆ ನಾನಿಲ್ಲಿ ಅರ್ಧ ಲೀಟರ್ ನೀರನ್ನು ತೊಗೊಂಡಿದ್ದೀನಿ, ಹಾಗಾಗಿ 1/4 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ನಾವು ಸ್ಪ್ರೇ ಮಾಡ್ತಾ ಇರ್ಬೋದು. ಕೆಲವೊಂದು ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ಒಂದಷ್ಟು ಕೀಟಗಳನ್ನು ಕೂಡ ಇದು ಹತೋಟಿ ಮಾಡುತ್ತೆ. ಮತ್ತು ನೀವು ಇಂಡೋರ್ ಪ್ಲ್ಯಾಂಟ್ಗಳಿಗೆ ಸ್ಪ್ರೇ ಮಾಡೋದಾದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿ. ಯಾಕಂದರೆ ಸ್ವಲ್ಪ ಹಸಿರಾಗಿರುವಂಥ ದೊಡ್ಡ ದೊಡ್ಡ ಗಿಡಗಳಿಗೆ ನೀವು ಇದನ್ನು ಸ್ಪ್ರೇ ಮಾಡ್ಬೋದು. ತುಂಬ ಹಸಿರಿಲ್ಲದೆ ಇರೋವಂಥ ಗಿಡ, ಅಂದರೆ ಈ ಕಲರ್ಸ್ ಗಿಡ ಇರುತ್ತಲ್ಲ, ಅದಕ್ಕೆಲ್ಲ ನೀವು ಇದನ್ನು ಸ್ಪ್ರೇ ಮಾಡೋ ಅವಶ್ಯಕತೆ ಇರಲ್ಲ. ನಾವು ಔಟ್ಡೋರಲ್ಲಿಂತ ಇಟ್ಟಿರೋವಂಥ ಗಿಡಗಳಿಗೆ ರೀಪಾಟಿಂಗ್ ಮಾಡಿ 1 ತಿಂಗಳಿಗೆಲ್ಲ ನಾವು ಇದನ್ನು ಸ್ಪ್ರೇ ಮಾಡ್ಬೋದು. ಮತ್ತು ನಾವು ರೀಪಾಟಿಂಗ್ ಮಾಡಬೇಕಾದ್ರೆ ಒಂದಷ್ಟು ಎಪ್ಸಮ್ ಸಾಲ್ಟ್ ಹಾಕಿದರೆ ಮಾಡೋದು ಬೇಡ. ಇಲ್ಲಾಂದರೆ ನೀವು ರೀಪಾಟಿಂಗ್ ಮಾಡಬೇಕಾದ್ರೆ ಹಾಕಿಲ್ಲ ಅಂದರೆ ಆಮೇಲೆ 1 ಲೀಟರ್ ನೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕಿ ಎಲ್ಲ ಗಿಡಗಳಿಗೂ ಒಂದೊಂದು 250 ml ಆಗುವಷ್ಟು ಹಾಕಿದರೆ ಸಾಕಾಗತ್ತೆ. ತುಂಬ ಏನು ಹಾಕೋ ಅವಶ್ಯಕತೆ ಇರಲ್ಲ. ಅದರಿಂದ ಬೇರು ಸ್ಟ್ರೆಂತ್ ಆಗುತ್ತೆ ಮತ್ತು ಗಿಡ ಬೇಗ ಹಸಿರಾಗತ್ತೆ, ರಿಕವರಿ ಆಗುತ್ತೆ ಆ ಗಿಡಗಳು. ಹಾಗಾಗಿ ಆ ಟೈಮಲ್ಲಿ ನಾವು ಅದನ್ನು ಸ್ಪ್ರೇ ಮಾಡ್ಬೋದು ಮತ್ತು ಮಣ್ಣಿಗೂ ಕೂಡ ಹಾಕ್ಬೋದು. ನೋಡಿ, ಎಲ್ಲ ಗುಲಾಬಿ ಗಿಡಕ್ಕೂ ನಾನು ಸ್ವಲ್ಪ ಹಾಕಿ ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ತೀನಿ. ಒಂದಷ್ಟು ಮೊಗ್ಗೆಲ್ಲ ಉದುರುತ್ತಲ್ಲ, ಆ ಟೈಮಲ್ಲಿ ನೀವು ಇದನ್ನು ಸ್ಪ್ರೇ ಮಾಡ್ಬೋದು. ಆದರೆ ನೀವು ಇದನ್ನು ತಿಂಗಳಿಗೆ 1 ಸಾರಿ ಮಾಡಿದರೆ ಸಾಕಾಗತ್ತೆ. ತುಂಬ ಎಲ್ಲ ನೀವು ಇದನ್ನು ಮೆಗ್ನೀಷಿಯಂ ಸಲ್ಫೇಟನ್ನು ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ನಾವು ಬೇರೆ ಬೇರೆ ಲಿಕ್ವಿಡ್ಗಳನ್ನು ಹಾಕ್ತಾ ಬರ್ತೀವಲ್ಲ, ಅದರ ಎಲ್ಲದರಲ್ಲೂ ಒಂದಷ್ಟು ಪ್ರಮಾಣದಲ್ಲಿ ಮೆಗ್ನೀಷಿಯಂ ಇರುತ್ತೆ. ಹಾಗಾಗಿ ನಾವು ಇದನ್ನು ತುಂಬ ಯೂಸ್ ಮಾಡೋ ಅವಶ್ಯಕತೆ ಏನಿರಲ್ಲ. ಇಲ್ಲಾಂದರೆ ನೀವು ಯಾವುದೂ ಲಿಕ್ವಿಡನ್ನು ಯೂಸ್ ಮಾಡಲ್ಲ, ಬರೀ ಗೊಬ್ಬರಗಳನ್ನು ಮಾತ್ರ ಯೂಸ್ ಮಾಡ್ತೀರಾ ಅನ್ನೋದಾದರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಬೋದು. ಮತ್ತು ನೋಡಿ, ಈ ರೀತಿ ಬಿಸಿಲಲ್ಲಿರುವಂಥ ಗಿಡಗಳು ಮತ್ತು ಕ್ವಿಕ್ಕಾಗಿ ನಿಮಗೆ ರಿಸಲ್ಟ್ ಕೊಡಬೇಕು ಅನ್ನೋ ಗಿಡಗಳಿಗೆ ಮಾತ್ರ ನೀವು ಇದನ್ನು ಯೂಸ್ ಮಾಡ್ಬೋದು. ಅಷ್ಟೊಂದು ಇಂಡೋರಲ್ಲಿ ಇಟ್ಟಿರೋಂಥ ಗಿಡಗಳೆಲ್ಲ ಸ್ಲೋ ಆಗಿ ಬೆಳಿಬೇಕು, ಹಾಗಾದರೆ ಮಾತ್ರ ಅದು ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಅಂಥ ಗಿಡಗಳಿಗೆ ನೀವು ಇದನ್ನು ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಇದನ್ನು ತುಳಸಿ ಗಿಡಕ್ಕೂ ಕೂಡ ಸ್ಪ್ರೇ ಮಾಡ್ಬೋದು. ಬೇಗ ಅದು ಚೆನ್ನಾಗಿ ದೊಡ್ಡದಾಗಿ ಬೆಳೆಯುತ್ತೆ ನೀವು ತುಳಸಿ ಗಿಡಕ್ಕೆ ಇದನ್ನು ಸ್ಪ್ರೇ ಮಾಡೋದ್ರಿಂದ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಪ್ಸಮ್ ಸಾಲ್ಟ್ ಬಗ್ಗೆ ಒಂದಷ್ಟು ಮಾಹಿತಿನ ಕೊಟ್ಟಿದ್ದೀನಿ. ಇನ್ನೇನಾದರೂ ಮರೆತರೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.